ಏನು ಪ್ರಶ್ನೆ? ಕಾಲು ಸ್ವಲ್ಪ ಸೊಟ್ಟಾಗಿದೆ. ಬಾಡಿ ನೆಟ್ಟಾಗಿದೆಯಾ? ಬಾಡಿನೂ ಸೊಟ್ಟಾಗಿದೆ ಏನಾರು? ಇಲ್ಲ. ಹಾಂ, ಕಾಲು ಸೊಟ್ಟಾಗಿದೆ ಅಂತ ಈಗ ಏನು ಮಾಡಬೇಕು ಮೇಡಮ್? ನಿಮ್ಮ ಕಾಲು ಸೊಟ್ಟಾಗಿದೆ ಅಂತ ನಿಮ್ಮ ಮಮ್ಮಿ ಹೇಳ್ತಾ ಇದ್ದಾರೆ. ಈಗ ನಮ್ಮ ಹತ್ರ ಒಂದು ಆಫರ್ ಇದೆ. 2 ಕಾಲು ನೆಟ್ಟ ಮಾಡಬೇಕಾ, 1 ಕಾಲು ನೆಟ್ಟ ಮಾಡಬೇಕಾ? 1 ಕಾಲು ನೆಟ್ಟಗೆ ಮಾಡೋ ಆಪ್ಷನ್ ಇದೆ ನಮ್ಮ ಹತ್ರ. ಇದು ಸುತ್ತಿಗೆ ಇದೆ, ಹ್ಯಾಮರ್ ಇದೆ, ಕಾರ್ಪೆಂಟ್ರ್ ಇದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಮ ಪರ್ಸನಲ್ ಅವರು. ಕಾಲು ಸೊಟ್ಟ, ತಲೆ ಫ್ಲ್ಯಾಟು ಅಂಥದ್ದೆಲ್ಲ ರಿಪೇರಿ ಮಾಡ್ತಾರೆ. ಪಕ್ಕದ ರೂಮಲ್ಲಿ ಇದ್ದಾರೆ. ಅಲ್ಲಲ್ಲ, ಬೇಡ, ಅದು ಬೇಡ, ಅದು ಫರ್ನಿಚರ್. ಇವರು ನಮ್ಮ ಸ್ಪೆಷಲ್ ಕಾರ್ಪೆಂಟ್ರು. ಕಾಲು, ತಲೆ, ಕೈಯಲ್ಲಿ. ಕಾಲು ಸ್ವಲ್ಪ ಸೊಟ್ಟ ಇದೆ ಅಂತ ನಿನಗೆ ಅಲ್ಲಿ ಹುಡುಗ ಕೊಡೋದಿಲ್ಲ ಅಂತೆ. ಗಂಡವರು ಬಂದಿದ್ದಾರಂತೆ ಮದುವೆಗೆ. ಅವ್ರು ಹೇಳ್ತಾರಂತೆ, ಹುಡುಗಿ ಕಾಲು ಸೊಟ್ಟ ಇದೆ ಅಂತ ಹೇಳ್ತಾರಂತೆ. ಹುಟ್ಟಿದ ಮೇಲೆ ಮಗು 70-80% ಮಕ್ಕಳು ಕಾಲು ಸೊಟ್ಟ ಇರುತ್ತೆ. ಹೊಟ್ಟೆ ಒಳಗೆ ಹೇಗಿರ್ತಾರೆ ಗೊತ್ತಾ ಮಗು? ಫುಲ್ ಫೋಲ್ಡ್ ಆಗಿ, ಯೂನಿವರ್ಸಲ್ ಫ್ಲೆಕ್ಷನ್ ಅಂತ ಹೇಳ್ತಾರೆ. ಕೈ ಫೋಲ್ಡ್ ಆಗಿರುತ್ತೆ, ಫಿಂಗರ್ಸ್ ಫೋಲ್ಡ್ ಆಗಿರ್ತದೆ, ಕಾಲು ಈ ಥರ ಫೋಲ್ಡ್ ಆಗಿರ್ತದೆ, ಎಲ್ಲ ಫೋಲ್ಡ್ ಆಗಿ ಹಿಂಗಿರ್ತಾರಲ್ಲ. ಅದು ಈಚೆ ಬಂದಾಗ ಇದು ಫೋಲ್ಡ್ ಸ್ವಲ್ಪ ಇರುತ್ತೆ. ಇದು ಕಾಲು ಇರುತ್ತಲ್ಲ ಸೊಟ್ಟ, ಇದಕ್ಕೆ ಬೋ ಲೆಗ್ಸ್ ಅಂತ ಹೇಳ್ತಾರೆ. ಬೋ ಲೆಗ್ಸ್ ಅದು 70-80% ಮಕ್ಕಳು ಇರ್ತದೆ. ಅವರು ಬೆಳೀತಿದ್ದಂಗೆ 1 ವರ್ಷ, 1.5 ಇಯರ್ಸ್, 2 ಇಯರ್ಸ್ ತನಕ ತಾನೇ ನೆಟ್ಟಾಗತ್ತೆ. ಅದಕ್ಕೇನು ಸ್ಪೆಷಲ್ ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವು ಮಕ್ಕಳಲ್ಲಿ ವಿಟಮಿನ್ ಡಿ ಅವಶ್ಯಕತೆ ಇರುತ್ತೆ, ಕೊಡ್ತಾ ಇರ್ತೀವಿ. ಕೆಲವು ಮಕ್ಕಳಲ್ಲಿ ಐರನ್ ಕಡಿಮೆ ಇರುತ್ತೆ, ಕೊಡ್ತಾ ಇರ್ತೀವಿ. ಕೆಲವು ಮಕ್ಕಳಲ್ಲಿ ವಿಟಮಿನ್ ಡಿ ತೀರಾ ಕಡಿಮೆ ಆಗೋ ಮಕ್ಕಳಲ್ಲಿ ತೊಂದರೆ ಬೇರೆ ಬರಬಹುದು. ಅದು ರೆಗ್ಯುಲರಾಗಿ ಮಂತ್ಲಿ ಚೆಕಪ್ ಎಲ್ಲ ಮಕ್ಕಳಿಗೆ ಮಾಡ್ತೀವಿ. ಬರೇ ಕಾಲು ಈ ಥರ ಇದೆ, ಬಾಕಿ ಏನು ತೊಂದರೆ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಕಾಲು ಸೊಟ್ಟ ಇಲ್ಲಿ ನಡೆಯುತ್ತೆ, ಕ್ಯಾರೆಕ್ಟರ್ ನೆಟ್ಟ ಇರಬೇಕು ಅಲ್ವಾ? ನಿಯತ್ತಾಗಿರಬೇಕು, ನೆಟ್ಟಾಗಿರ್ಬೇಕು. ಲೈಫಲ್ಲಿ ಯೋಚನೆ ಮಾಡೋದು ನೆಟ್ಟಾಗಿರಬೇಕು, ಸಾಧಿಸೋಕ್ಕೆ ನೆಟ್ಟಾಗಿರಬೇಕು, ನಿಯತ್ ಮನುಷ್ಯ ಆಗಬೇಕು. ಪುಟಿ ಅಲ್ಲೇನು ಪುಟಿ? ಸಾಕು ನಿಮ್ಮ ಲೆಕ್ಚರು, ನಾನು ನಿಯತ್ತಿಗಿದ್ದೀನಿ, ನೀವು ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಸರಿ ಮೇಡಮ್, ಸಾರಿ, ನಿಮ್ದು ತುಂಬ ಬ್ಯುಸಿ ಟೈಮ್ ವೇಸ್ಟ್ ಮಾಡ್ತೀನಿ.